ಬಲ್ಲಾನ್ಸ್ ಕ್ಯಾಬೂಸಿಗೆ ನಿಮಗೆಲ್ಲ ವೆಲ್ಕಮ್. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಆಶಿಕಿ. ಬ್ರೆಡ್ ಆಮ್ಲೆಟನ್ನು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ವೆಜ್ಜಿಯಾಗಿ ಮಾಡುವ ಇವತ್ತು. ಈ ಕ್ವಿಕ್ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ನಿಮ್ಗೆ ಇಷ್ಟ ಆಗ್ತದೆ ಅಂತ ಎನ್ಸ್ಕೊಂಡಿದ್ದೇನೆ ಫ್ರೆಂಡ್. ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ. ಬಲ್ಲಾನ್ಸ್ ಕ್ಯಾಬೂಸನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇರುವವರಾದರೆ ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಪ್ಲೀಸ್. ಒಂದು ಮಿಕ್ಸಿಂಗ್ ಬೌಲಿಗೆ 4 ಮೊಟ್ಟೆಗಳನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನಾನು. ಇಬ್ಬರಿಗೆ ಬೇಕಿರುವಷ್ಟು ಆಮ್ಲೆಟ್, 1 ಮುಷ್ಟಿಯಷ್ಟು ಕ್ಯಾಬೇಜ್ ಹಾಗೂ ಕ್ಯಾರೆಟನ್ನು ಉದ್ದಗೆ ಕಟ್ ಮಾಡಿ ಹಾಕ್ಕೊಂಡೆ, 1 ಈರುಳ್ಳಿಯನ್ನು ಫೈನ್ಲಿ ಚಾಪ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೇನೆ, ಹಾಗೂ 1 ಕಾಯಿ ಮೆಣಸು. ಮಕ್ಕಳಿಗೆ ಕಾಯಿ ಮೆಣಸು ಬಾಯಿಗೆ ಸಿಗ್ತದಂತಾದರೆ ಕೆಂಪು ಮೆಣಸಿನ ಪುಡಿ ಅಥವಾ ಕಾಳು ಮೆಣಸಿನ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡುವ. ಇಲ್ಲಿ ನಾವು ಕ್ಯಾಪ್ಸಿಕಮ್ಮನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು, ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ಬಹುದು. ನಿಮ್ಮ ರುಚಿಗೆ ಅನುಸಾರವಾಗಿ ವೆಜಿಟೇಬಲ್ಸನ್ನು ವೇರಿಯೇಷನ್ ಮಾಡ್ಕೊಳ್ಳಿ. 3 ಬ್ರೆಡ್ಡನ್ನು ನಾನೀಗ ಕತ್ತರಿಯ ಸಹಾಯದಿಂದ ಸಣ್ಣ ಸಣ್ಣ ಕ್ಯೂಬ್ಸ್ಗಳನ್ನಾಗಿ ಕಟ್ ಮಾಡ್ತೇನೆ. ಚೂರಿಯಿಂದ ಕಟ್ ಮಾಡಿದರೆ ಸ್ವಲ್ಪ ಸೈಜ್ ಆಚೀಚೆ ಆಗ್ತದೆ, ಹಾಗಾಗಿ ನಾನಿಲ್ಲಿ ಕತ್ತರಿಯನ್ನು ಯೂಸ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ನೀಟಾಗಿ ರೆಡಿಯಾಗಿದೆ ನೋಡಿ. ಬಿಸಿಯಾದ ಪ್ಯಾನಿಗೆ ಬೆಣ್ಣೆಯನ್ನು ಹಾಕ್ಕೊಳ್ಳುವ. ಸಾಲ್ಟೆಡ್ ಬಟರ್ ಇದು, ಹಾಗಾಗಿ ಆಮ್ಲೆಟ್ಟಿಗೆ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಮನೆಯಲ್ಲಿ ರೆಡಿ ಮಾಡಿದ್ದ ಫ್ರೆಶ್ ಬಟರ್ ಸಹ ಆಗ್ತದೆ, ಅಥವಾ ತೆಂಗಿನೆಣ್ಣೆಯು ಒಳ್ಳೆಯ ರುಚಿಯನ್ನು ಕೊಡ್ತದೆ ಆಮ್ಲೆಟ್ಟಿಗೆ. ಬೆಣ್ಣೆ ಕರಗಿದ ನಂತರ ಅದಕ್ಕೆ ನಾನು ರೆಡಿ ಮಾಡಿಟ್ಟ ಮೊಟ್ಟೆಯ ಮಿಶ್ರಣವನ್ನು ಒಮ್ಮೆ ಬೀಟ್ ಮಾಡಿ ಆ್ಯಡ್ ಮಾಡಿದೆ ನೋಡಿ. ಅಮೇಝಿಂಗ್ ಆಗಿರುವ ವೆಜ್ಜಿ ಆಮ್ಲೆಟ್ ಬ್ರೆಡ್ ನಂದಿಗೆ. ಈಗ ಬ್ರೆಡ್ ಕ್ಯೂಬ್ಸ್ಗಳನ್ನು ಈ ಥರ ಪ್ಲೇಸ್ ಮಾಡ್ತಾ ಇದ್ದೇನೆ. ನೀಟಾಗಿ ಸ್ಪ್ರೆಡ್ ಮಾಡುವ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ ರೆಸಿಪಿ, ನೋಡಲಿಕ್ಕೂ ಚೆನ್ನಾಗಿ ಕಾಣಿಸ್ತದೆ, ಅಟ್ರಾಕ್ಟಿವ್ ಆಗಿದೆ. ಎಲ್ಲವನ್ನು ನಾನು ಹೀಗೆ ಹಾಕ್ಕೊಳ್ತೇನೆ. ನಂತರ ಸ್ವಲ್ಪ ಅದನ್ನು ಪ್ರೆಸ್ ಮಾಡಿಕೊಳ್ಳುವ ಲೈಟಾಗಿ, ಎಲ್ಲ ಕರೆಕ್ಟಾಗಿ ಸೆಟ್ ಆಗಲಿ ಅಂತ. 1 ರಿಂದ 2 ನಿಮಿಷಗಳಷ್ಟು ಕಾಲ ಇದನ್ನು ಈ ಥರ ಕುಕ್ ಮಾಡಬೇಕು. ಯಾಕಂದರೆ ನಾವು ತಿರುವಿ ಹಾಕುವಾಗ ಬ್ರೆಡ್ ಪೀಸಸ್ ಎಲ್ಲ ಆ ಕಡೆ ಈ ಕಡೆ ಆಗ್ತದೆ. ಮೇಲಿನಿಂದ ಸ್ವಲ್ಪ ಬಟರನ್ನು ಸಹ ಹಾಕ್ಕೊಳ್ಳುವ. ಅಲ್ಲಲ್ಲಿ ಬಟರ್ ಪೀಸಸ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ. ಈಗ 2 ನಿಮಿಷದ ನಂತರ ಇದನ್ನು ನಾನು ನಿಧಾನವಾಗಿ ತಿರುವಿ ಹಾಕ್ತೇನೆ ನೋಡಿ. ಪರ್ಫೆಕ್ಟ್ ಆಗಿದೆ. 1 ರಿಂದ 2 ನಿಮಿಷ ಈ ಸೈಡು ಬೇಯಿಸ್ಕೊಳ್ಳುವ. ತುಂಬಾ ರುಚಿಕರವಾದ ಯುನೀಕ್ ಆಗಿರುವ ಬ್ರೆಡ್ ಆಮ್ಲೆಟ್ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.